ನಾನಿವತ್ತು ಹಳೇಬೀಡಿನ ಶ್ರೀ ಕೇದಾರೇಶ್ವರ ದೇವಸ್ಥಾನದ ಸನ್ನಿಧಿಗೆ ಬಂದಿದ್ದೇನೆ. ಹೊಯ್ಸಳರ ಕಾಲದ ದೇವಸ್ಥಾನವಿದು. ಶಿವನ ಮಂದಿರ, ಒಳಗೆ ಶಿವಲಿಂಗವಿದೆ. ಹೊರಭಾಗದಲ್ಲಿ ಸುಂದರವಾದ ಕೆತ್ತನೆಗಳಿಂದ ಅವನ್ನು ಅಲಂಕರಿಸಲಾಗಿದೆ. ಪ್ರವಾಸಿಗರು ಬಂದು ಕಣ್ತುಂಬಿಕೊಳ್ಳಲು ಇದೊಂದು ಸದಾವಕಾಶ, ಒಳ್ಳೆಯ ಸ್ಥಳ. ಜೊತೆಗೆ ಸುತ್ತಲೂ ಹಸಿರು, ಚಂದದ ವಾತಾವರಣ, ತಂಪಾದ ಗಾಳಿ ಎಲ್ಲವೂ ಮನಸ್ಸಿಗೆ ಹಿತ ಅನಿಸುತ್ತೆ. ಗತಕಾಲದ ನೆನಪುಗಳನ್ನು ತರುತ್ತೆ. ಕನ್ನಡದ ನೆಲವನ್ನು ಆಳಿದ ರಾಜಮನೆತನಗಳಲ್ಲಿ ಹೊಯ್ಸಳರು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ. ಅವರ ಕೊಡುಗೆಗಳೇ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಸರಾದಂತಹ ದೇವಸ್ಥಾನಗಳು. ಅವರ ದೇವಸ್ಥಾನಗಳಲ್ಲಿ ಕಲೆ, ವಾಸ್ತುಶಿಲ್ಪ, ಸಂಸ್ಕೃತಿ, ಧರ್ಮ, ಬದುಕು ಎಲ್ಲವೂ ಕೂಡ ಚಿತ್ರಿತವಾಗಿದೆ. ಅದ್ಭುತವಾದ ಕಲೆಯನ್ನು ಶಿಲೆಯಲ್ಲಿ ಅರಳಿಸಲಾಗಿದೆ. ಶಿಲ್ಪಿಗಳ ಕಲಾಚಾತುರ್ಯ ನೋಡುಗರ ಕಣ್ಮನವನ್ನು ಸೆಳೆಯುತ್ತದೆ. ಕೇದಾರೇಶ್ವರ ದೇವಸ್ಥಾನ ಹಳೇಬೀಡಿನಲ್ಲಿ ಇರುವಂತಹ ದೇವಸ್ಥಾನ. ಹಳೇಬೀಡಿನಲ್ಲಿ ಅಂದರೆ ದ್ವಾರಸಮುದ್ರದಲ್ಲಿ ಇದು ಮೊದಲು ಹೊಯ್ಸಳರ ರಾಜಧಾನಿ. ಇಲ್ಲಿ ಹೊಯ್ಸಳೇಶ್ವರ, ಶಾಂತಲೇಶ್ವರ ಎರಡು ದೇವಸ್ಥಾನಗಳು, ಶಿವಮಂದಿರಗಳು. ಇಲ್ಲಿ ಅದ್ಭುತವಾದ ಕಲಾಕೃತಿಗಳನ್ನು ನೀಡಲಾಗಿದೆ, ಕಣ್ಮುಂದೆ ಬರುತ್ತದೆ. ಅದೇ ರೀತಿಯಲ್ಲಿ ಕೇದಾರೇಶ್ವರ ದೇವಸ್ಥಾನ, ಹೊಯ್ಸಳೇಶ್ವರ, ಶಾಂತಲೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ಸ್ವಲ್ಪ ದೂರದಲ್ಲಿ ಎರಡು ಬಸದಿಗಳಿವೆ. ಪಾರ್ಶ್ವನಾಥ ಬಸದಿ ಮತ್ತು ಶಾಂತಿನಾಥ ಬಸದಿ. ಈ ಎರಡು ಬಸದಿಗಳ ಎದುರಿನಲ್ಲೇ ಇರುವಂಥದ್ದು ಕೇದಾರೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ಒಳ ಪ್ರವೇಶ ಮಾಡುತ್ತಿದ್ದ ಹಾಗೆ ವಿಶೇಷವಾದ ಅನುಭವ ಆಗುತ್ತೆ. ಏನೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಶಾಂತಿ, ಸಮಾಧಾನ, ನೆಮ್ಮದಿ. ಆ ದೇಗುಲವನ್ನು ಕಣ್ಣಾರೆ ನೋಡುತ್ತಿದ್ದ ಹಾಗೆ ಜಗತ್ತನ್ನೇ ಮರೆಸುವಂತಹ ಕಲಾಕೃತಿಗಳು ಕಣ್ಮನವನ್ನು ಸೆಳೆಯುತ್ತವೆ. ಶೃಂಗಾರಭರಿತವಾದ ಶಿಲ್ಪಗಳು ಕಣ್ಣನ್ನು ಆಕರ್ಷಿಸುತ್ತವೆ. ಹೃದಯದಲ್ಲಿ ಸದಾ ಉಳಿಯುವಂತಹ ಚಿತ್ರಣಗಳು ಅಲ್ಲಿವೆ. ಜಗತ್ತಿನ ಎಲ್ಲ ಬಗೆಯ ವಿಚಾರಗಳನ್ನು ಅಲ್ಲಿ ಚಿತ್ರಿಸಲಾಗಿದೆ. ರಾಮಾಯಣ, ಮಹಾಭಾರತ, ಪುರಾಣದ ಕಥೆಗಳು, ವಾಸ್ತವಿಕ ಜೀವನ, ಜನರ ವೇಷಭೂಷಣಗಳು, ಶೃಂಗಾರ, ಪ್ರೇಮ ಎಲ್ಲವೂ ಕೂಡ ಆ ಶಿಲ್ಪಗಳಲ್ಲಿ ತರಲಾಗಿದೆ. ಸುಂದರವಾದ ಕೆತ್ತನೆಗಳಿಂದ ಶಿಲ್ಪಿಗಳು ತಮ್ಮ ಕುಸರಿ ಕೆಲಸದಿಂದ ಜಗತ್ತಿಗೆ ಶಾಶ್ವತವಾಗಿ ನೆನಪಾಗುತ್ತಾರೆ. ಇಂತಹ ಸುಂದರವಾದ ಕೃತಿಗಳನ್ನು ಹೊಯ್ಸಳರು ತಾವು ಆಳಿದಂತಹ ಸ್ಥಳಗಳಲ್ಲಿ ಎಲ್ಲೆಡೆ ನಿರ್ಮಿಸಿ ಅಜರಾಮರರಾಗಿದ್ದಾರೆ. ಹೊಯ್ಸಳರ ಶೈಲಿ ಎಂದೇ ಖ್ಯಾತವಾಗಿರುವಂತಹ ಈ ಶೈಲಿಯಲ್ಲಿ ಈ ದೇಗುಲ ಕೇದಾರೇಶ್ವರ ದೇವರ ಶಿವ ಟೆಂಪಲ್, ಇದು ತ್ರಿಕುಟ ಹೊಂದಿರುವಂತಹ ದೇವಸ್ಥಾನ. ಲಿಂಗವಿದೆ ಒಳಗೆ, ಆದರೆ ಪೂಜೆ ಆಗ್ತಾ ಇಲ್ಲ. ಹೊರಭಾಗವನ್ನು ನೋಡಿದಾಗ ವಿಶೇಷವಾದ ಅಲಂಕೃತವಾದ ಆಕರ್ಷಕವಾದ ಶಿಲ್ಪಗಳನ್ನು ನೋಡಿ ಕಣ್ಮನವನ್ನು ತಣಿಸಿಕೊಳ್ಳಬಹುದು. ಬಹಳ ಚಂದವಾದ ವಾತಾವರಣ, ಸುತ್ತಲೂ ಹಸಿರು, ಸುಂದರವಾದ ಪ್ರಕೃತಿ, ತಂಪಾದ ಗಾಳಿ, ಮನಸ್ಸಿಗೆ ಏನೋ ಆನಂದ.